ಮನಸ್ಸು ಪ್ರತಿಯೊಬ್ಬರದು ವಿಭಿನ್ನ ಅದೇ ಅಲ್ಲ. ಯಾಕೆ ಇವೆಲ್ಲ ಯಾಕೆ ಇದು ಸ್ವಲ್ಪ ಕಷ್ಟನೇ ಹೇಳೋದು. ಯಾಕೆಂದ್ರೆ ಮನಸ್ಸು ಮೂಲ ರೂಪ ಒಂದೇ ಮನಸ್ಸಿಂದು. ಅದೇನದು ಅಂದ್ರೆ ಅದೊಂದು ಇನ್ಸ್ಟ್ರೂಮೆಂಟ್. ಇಟ್ ಹೆಲ್ಪ್ಸ್ ಅಸ್ ಟು ಥಿಂಕ್, ಫೀಲ್ ಅಂಡ್ ರಿಮೆಂಬರ್. ಅದೊಂದು ಸಲಕರಣೆ ಮನಸ್ಸು. ಅದಕ್ಕೆ ನಾವು ಪರಿಸರದಲ್ಲಿ ಅದನ್ನು ಬಳಸ್ತೇವೆ. ಬಳಸಿದಾಗ ಅದರ ಒಲವುಗಳು ನಿಲುವುಗಳು ಬದಲಾಕೋದು ಹೋಗ್ತಾವೆ. ಒಂದೇ ರೂಪ ಉಳಿಯೋದಿಲ್ಲ. ಮೂಲದಲ್ಲಿ ಏನಿರ್ತದಂದ್ರೆ ಅವನು ಮೂರೇ ಇರ್ತಾವ. ಏನಿರ್ತಾವ? ಮನಸ್ಸು ಇಚ್ಛಿಸ್ತದೆ, ಆ ಬಳಿಕ ಎರಡನೇಸು ಮನಸ್ಸು ಅನುಭವಿಸ್ತದೆ, ಮನಸ್ಸು ವಿಚಾರ ಮಾಡ್ತದೆ. ಇವೇ ಮೂರು ಫಂಕ್ಷನ್ಸ್ ಆಫ್ ದ ಮೈಂಡ್. ಥಿಂಕಿಂಗ್, ಫೀಲಿಂಗ್ ಅಂಡ್ ವಿಲ್ಲಿಂಗ್. ಇವು ಮೂರು ಫಂಕ್ಷನ್ಸ್. ಎಲ್ಲ ಮನಸ್ಸುಗಳಲ್ಲೂ ಮೂರು ಇರ್ತಾವ. ಆದರೆ ಪರಿಸರದಲ್ಲಿ ನಾವೇನು ಬದುಕ್ತೇವೆ ಅವಾಗ ನೋಡ್ತೇವೆ, ಕೇಳ್ತೇವೆ, ಮುಟ್ತೇವೆ, ಮೂಷಿಸ್ತೇವೆ, ವ್ಯವಹರಿಸ್ತೇವೆ. ಅದರದ ಪರಿಣಾಮಗಳು ಆ ಮನಸ್ಸಿನ ಮೇಲೆ ಉಂಟಾಗ್ತಾ ಹೋಗಿ ಈ ಮೂರರಲ್ಲಿ ಬದಲಾವಣೆಗಳು ಶುರುವಾಗ್ತವೆ. ಇಚ್ಛೆಗಳು ಬದಲಾಗ್ತಾ ಹೋಗ್ತಾವ, ವಿಚಾರ ಸರಣಿ ಬದಲಾಗ್ತಾ ಹೋಗ್ತದೆ, ಆ ಬಳಿಕ ಅನುಭವ ರೀತಿ ಬದಲಾಗ್ತದೆ. ಈ ಮೂರೂ ಕ್ರಿಯೆಗಳು ಭಿನ್ನವಾದ ಅನುಭವ ಮಾಡಿಕೊಳ್ಳೋದರಿಂದ ಮನಸ್ಸುಗಳು ಭಿನ್ನಾಕೋತ್ ಹೋಗ್ತಾವ. ಒಂದೇ ರೀತಿ ನಾವು ಒಬ್ಬನೇ ವ್ಯಕ್ತಿ ಒಂದೇ ರೀತಿ ಮನಸ್ಸನ್ನು ಇಟ್ಕೊಳ್ಳಿಕ್ಕಾಗೋದಿಲ್ಲ. ನಿನ್ನಿರುವ ಮನಸ್ಸೇ ಬೇರೆ, ಈಗಿರುವ ಮನಸ್ಸೇ ಬೇರೆ. ಇನ್ನು ಎರಡು ವ್ಯಕ್ತಿಗಳ ಪ್ರಶ್ನೆನೇ ಇಲ್ಲ. ಎಲ್ಲ ವ್ಯಕ್ತಿಗಳ ಮನಸ್ಸುಗಳು ಭಿನ್ನವೇ. ನನ್ನ ಮನಸ್ಸು ಸಹಿತ ಈಗ 10 ವರ್ಷದ ಹಿಂದಿದ್ದಂಗೆ ಈಗ ಇಲ್ಲ. ಇನ್ನೊಂದು 10 ವರ್ಷಕ್ಕೆ ಹೀಗೆ ಮನಸ್ಸಿರುವುದಿಲ್ಲ. ಇಷ್ಟೇ ಅಲ್ಲ, ಈಗ ಇಲ್ಲಿ ಬಂದು ಕೂತಾಗಿರುವ ಮನಸ್ಸು ಈಗಿಲ್ಲ. ಕೂತಾಗ ಕೂಡಬೇಕಂತ ಬಂತು, ಈಗ ಹೋಗಬೇಕಂತ ಶುರುವಾಗ್ತದೆ. ಇದು ವಿಚಿತ್ರವಾದ ಮನಸ್ಸು. ಬಹಳ ವಿಚಿತ್ರದ ಮನಸ್ಸು. ಪ್ರತಿ ಕ್ಷಣ ಬದಲಾಗ್ತಾ ಹೋಗೋದರಿಂದ ಮನಸ್ಸು ಇದು ಒಂದೇ ರೀತಿ ಇರಬೇಕು ಅಂತ ವ್ಯಕ್ತಿಯಲ್ಲೇ ಸಾಧ್ಯವಿಲ್ಲವಾದ ಬಳಿಕ ಜಗತ್ತಿನಲ್ಲಂತೂ ಸಾಧ್ಯವೇ ಇಲ್ಲ. ಮೈಂಡ್ ಈಸ್ ಆಲ್ವೇಸ್ ಚೇಂಜಿಂಗ್. ಇಟ್ ಈಸ್ ಮೊಮೆಂಟರಿ. It is reflecting the nature. It is reflecting the environment. ಏನು ಸುತ್ತ ಮುತ್ತ ಅದ, it goes on reflecting every moment.